ಆ ಜಿಲ್ಲೆಗೆ ಸಂಬಂಧಪಟ್ಟಂಥ ಎಲ್ಲ ಜಿಲ್ಲೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ಶಾಸಕರು ಪಕ್ಷ ಭೇದವನ್ನು ಮರೆತು ಎಲ್ಲರೂ ಕೂಡ ಆಹ್ವಾನಿಸಿ ಅದನ್ನು ಉದ್ಘಾಟನೆಯನ್ನು ಮಾಡೋಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ 12:05 7 ಕಡೆ ಆ ಮಿಷಿನ್ಗಳನ್ನ ಆ ಸಂದರ್ಭದಲ್ಲಿ ಕೆಲವು 10:30 ಗಂಟೆ ಒಳಗಡೆನೆ ರಾಹುಗಾಲ ಮುಂಚಿತವಾಗೇ ಕೆಲವು ಮಂತ್ರಿಗಳು ಹೋಗಿ ಕೆಲವು ಕಡೆ ಆನ್ ಮಾಡ್ತಾರೆ, ಸ್ವಲ್ಪ ದೂರ ಇರೋ ಕಡೆ. ಮುಖ್ಯಮಂತ್ರಿಗಳು 12:05 ಒಂದು ಕಡೆ ಮೇಜರ್ ಇರೋ ಕಡೆ ಅವರು ಆನ್ ಮಾಡ್ತಾರೆ. ಅದಾದಮೇಲೆ ಕಾರ್ಯಕ್ರಮ ಪಬ್ಲಿಕ್ ಕಾರ್ಯಕ್ರಮಕ್ಕೆ ಬಂದು ಆವತ್ತು ಗೌರಿ ಹಬ್ಬದ ದಿನ ಗಂಗೆಗೆ ಪೂಜೆ ಮಾಡೋಂಥ ಕೆಲಸ ಮುಖ್ಯಮಂತ್ರಿಗಳು ನೆರವೇರಿಸ್ತಾರೆ. ಇದು ಭಾಳ ವರ್ಷದಿಂದ ನಾವೆಲ್ಲ ನಿರೀಕ್ಷೆಯಲ್ಲಿ ನಾವೆಲ್ಲ ಇದ್ದೋ. ಇದಕ್ಕೆ ಭಾಳ ಜನ ಸಹಕಾರ ಕೊಟ್ಟಿದ್ದಾರೆ. ರೈತರು, ವಿಶೇಷವಾಗಿ ರೈತರು ತಮ್ಮ ಜಮೀನನ್ನು ಕಳ್ಕೊಂಡು ಅವರು ಈ ಒಂದು ಕುಡಿಯೋ ನೀರಿನ ಯೋಜನೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನೀರು ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಭಾಳ ಜನ ಟೀಕೆ ಮಾಡ್ತಾಯಿದ್ರು. ನಾನು ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡ ಮೇಲೆ ಹಂತವಾಗಿ ಪ್ರತಿಯೊಂದನ್ನು ಕೂಡ ರಿವ್ಯೂ ಮಾಡಿ ಭಾಳ ಜನ ಇದಕ್ಕೆ ಅಡಚಣೆಯನ್ನು ಕೂಡ ಮಾಡ್ತಾಯಿದ್ರು. ಹಿಂದೆ ಸರ್ಕಾರದವರು ಬೇಕಾದಷ್ಟು ಪ್ರಯತ್ನ ಮಾಡಿದ್ದಾರೆ, ಆದರೆ ಕೆಲವರು ಯಾರು ಸಹಕಾರ ಕೊಟ್ಟಿರಲಿಲ್ಲ. ನಾನು ಹೋಗಿ ಟೈಮ್ ಬೌಂಡ್ ಪ್ರೋಗ್ರಾಮ್ ಫಿಕ್ಸ್ ಮಾಡಿ ಅಲ್ಲಿ ಕೆಲವರೆಲ್ಲ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ನನಗೆ. ಅದಕ್ಕೆಲ್ಲ ನಾನೇ ಪರಿಹಾರ ಅದನ್ನು ಹುಡುಕಿ ಪವರ್ ಡಿಪಾರ್ಟ್ಮೆಂಟ್ ಅವರು ಭಾಳ ಉತ್ತಮವಾದ ರೀತಿ ಸಹಕಾರ ಕೊಟ್ಟರು. ಫಾರೆಸ್ಟ್ ಅವರು ಕೊಟ್ಟಿದ್ದಾರೆ, ಇನ್ನು ಕೊಡಬೇಕಾಗಿದೆ. ಬಟ್ ನಮ್ಮ ಇಲಾಖೆಯವರು ಕೂಡ, ರೆವಿನ್ಯೂ ಇಲಾಖೆಯವರು, ಆ ಲೋಕಲ್ ಡೆಪ್ಟಿ ಕಮಿಷನರ್ಸು, ಬೇರೆ ಸಂಬಂಧಪಟ್ಟಂಥ ಪೊಲೀಸ್ ಆಫೀಸರ್ಸ್ ಎಲ್ಲ ಕೂಡ ಸಹಕಾರ ಕೊಟ್ಟು ಬಹುಶಃ ಇವತ್ತು ನಾನು ಟ್ರಯಲ್ ರನ್ನು ಕೂಡ ಪ್ರಾರಂಭ ಮಾಡಿ ಬಂದಿದ್ದೇನೆ. ಈ ಮಧ್ಯದಲ್ಲಿ ಟ್ರಯಲ್ ರನ್ ಮಾಡೋಕ್ಕಿಂತ ಮುಂಚಿತವಾಗಿ ಒಂದು ಕಡೆ ಲೀಕ್ ಆಗಿದ್ದನ್ನು ಕೂಡ ನಾವು ಗಮನಿಸಿದ್ದೇವೆ. ಅದು ಕೂಡ ಎಲ್ಲ ಸರಿ ಮಾಡಿ, ಅದು ಭಾಳ ದೊಡ್ಡ, ನೀವೆಲ್ಲ ಬಂದು ಸ್ಪಾಟ್ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಬಹುಶಃ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ನೀವೇನು ಬೆಂಗಳೂರಿಗೆ ನೀರು ಬರೋದನ್ನ ಏನು ನೋಡ್ತಾ ಇದ್ದೀರಿ, ತೊರೆಕಾಡಿನಹಳ್ಳಿಯಿಂದ ಏನು ಬೆಂಗಳೂರು ಬರ್ತಾ ಇದೆ, ಅದಕ್ಕಿಂತ ಡಬಲ್ ಟ್ರಿಬಲ್ ಪಂಪ್ಗಳನ್ನು ಇವತ್ತು ನಾವು ಉಪಯೋಗಿಸ್ತಾ ಇದ್ದೇವೆ ಮಾಡಿ. ಇವತ್ತು ಅದನ್ನೆಲ್ಲ ಆನ್ ಆಗಿ ಆ ಎಲ್ಲ 5 ವರ್ಷ ಗ್ಯಾರಂಟಿ ಇರ್ತದೆ. ಆ ಪ್ರಕಾರ ಅದನ್ನು ಪ್ರಾರಂಭ ಮಾಡಿ ಈಗ 6ನೇ ತಾರೀಕಿಂದ ಈ ಪವಿತ್ರ ದಿನ, ಏಕೆಂದರೆ ನಾನು ಎಲ್ಲ ಹೊರಗಡೆ ಹೋಗೋನಿದ್ದೆ, ಏಕೆಂದರೆ ನೀರಿರುವಾಗಲೇ ಇದನ್ನು ಆನ್ ಮಾಡಬೇಕು, ಅಲ್ಲಿ ಸಂಪೂರ್ಣವಾಗಿರಬೇಕು ಅಂತೇಳಿ ತೀರ್ಮಾನ ಮಾಡಿ ನನ್ನ ಪ್ರವಾಸ ಕೂಡ ರದ್ದು ಮಾಡಿ ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ 6ನೇ ತಾರೀಕಿಗೆ ಈ ಒಂದು ಉದ್ಘಾಟನಾ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ.